ನಮಸ್ಕಾರ ವೀಕ್ಷಕರೇ. ನಾವು ಇವತ್ತು ಎಲ್ಲಿದ್ದೀವಿ ಅಂದ್ರೆ ಕಲಬುರಗಿ ಜಿಲ್ಲೆ ಜೇವರ್ಗಿ ತಾಲೂಕು ನಾರಾಯಣಪುರ ಎಂಬ ಗ್ರಾಮಕ್ಕೆ. ನಾರಾಯಣಪುರ ಗ್ರಾಮಕ್ಕೆ ಯಾಕೆ ಬಂದೀವಿ ಅಂದರೆ ಈಗಾಗಲೇ ತಾವೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ಬೋದು, ಸೆನ್ಸೇಷನನ್ನು ಕ್ರಿಯೇಟ್ ಮಾಡಿರುವಂತಹ ರಶೀದ್ ಮುತ್ತೆ ಅವರು. ಆ ರಶೀದ್ ಮುತ್ತೆ ಅವರು ಲೋಕ ಕಲ್ಯಾಣಕ್ಕಾಗಿ 5 ದಿನಗಳ ಕಾಲ ಮೌನ ಮತ್ತು ಮುಳ್ಳಿನ ಹಾಸಿಗೆ ಮೇಲೆ ಅನುಷ್ಠಾನವನ್ನು ಕುಳಿತಿದ್ದಾರೆ. ತಾವಿಲ್ಲಿ ನೋಡಬಹುದು, ಮುಳ್ಳಿನ ಹಾಸಿಗೆ ಅಂದರೆ ಇದು ಯಾವುದೇ ಪ್ಲಾಸ್ಟಿಕ್ ಮುಳ್ಳಂತಲ್ಲ, ಏನೇ ಅಲ್ಲ, ನಿಜವಾದ ಮುಳ್ಳು. ಬೇಕಾದರೆ ಇಲ್ಲೂ ಸಹ ನೀವು ಝೂಮಾಗಿ ಬಂದು ನೋಡ್ಬೋದು. ಅವ್ರ ಕೆಳಗಡೆ ಏನೂ ಸಹ ಹಾಸ್ಕೊಂಡಿಲ್ಲ ಸಹ. ಅವರು ಕೇವಲ ಒಂದು ಲುಂಗಿಯನ್ನು ಸುತ್ತಕೊಂಡು ಕೂತಿದ್ದಾರೆ. ಇದು ಯಾರಿಗೆ ಅದು ಒಂದು ಅನುಮಾನ ಇದ್ರೂ ಸಹ ತಾವು ಬಂದು ನೋಡ್ಬೋದು. ಇಂದಿನಿಂದ ಶುಕ್ರವಾರದವರೆಗೆ 5 ದಿವಸಗಳ ಕಾಲ ಒಂದು ಇದರ ಮೇಲೆ ಅನುಷ್ಠಾನ ಕೂತಿರ್ತಾರೆ. ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ನಾರಾಯಣಪುರ ಅನ್ನುವ ಗ್ರಾಮದಲ್ಲಿರ್ತಾರೆ. 5 ದಿನಗಳ ಕಾಲ ತಾವು ಯಾವಾಗ ಬೇಕಾದರೂ ಬಂದು ನೋಡಬಹುದು, ಆಶೀರ್ವಾದ ಪಡಿಬಹುದು. ಮಕ್ಕಳ ಆಲತ್ತೆ ಡಾಕ್ಟ್ರುಗಳು ಎಲ್ಲರೂ ಹೇಳಿದಿರಿ. ಮುತ್ತೇರ ಬಲ್ಲಿ ನಾ ಬಂದು 1 ವರ್ಷ ಆಯ್ತು ರೀ ಸೇವೆ ಮಾಡಕತ್ತೀನಿ. ಈಗ ನನಗೆ ಚಲೋದಾಗ್ಯದ ರೀ. ನನ್ನ ಹೆಸರು ದತ್ತು ಬಳ್ಳುಂಡಿ. ಏನೋ 1 ರೂಪಾಯಿ ಕೊಟ್ಟಿಲ್ಲ ರೀ ಯಾರು. ಮುತ್ತೇವರು 1 ರೂಪಾಯಿ ತೊಗೊಂಡಿಲ್ಲ ರೀ. ಮುತ್ತೇವರು ಬಂದವ್ರಿಗೆ ಅನುದಾನ ಅವ್ರ ಕೈಲಿ ಆಗಿದ್ದು ದುಡ್ಡು ಅವ್ರಿಗೆ ಉಡ್ಯದ ಹಾಕ್ಯಾರ. ಇಲ್ಲಿ ಎಲ್ಲ ಇದು ಸುಳ್ಳು ಬಗೋಸ್ ಮಾಡ್ಯಾರಿ. ಸುಮ್ಮನೆ ನಮ್ಮ ಅಪ್ಪನ ಮ್ಯಾಗ ಅಪಚರ್ಚಾರ ಮಾಡ್ಯಾರಿ. ರೊಕ್ಕ ತೋತಾರ, ಅದು ತೋತಾರ, ಇದು ತೋತಾರ ಅಂದ್ರೆ ಅವ್ರು ಯಾರಿಗೆ ಕೈ ಒಡ್ಡಿಲ್ಲ. ಕೈ ಒಡ್ದವ್ರಿಗೆ ಅವರು ರೊಕ್ಕ ದಾನ ಮಾಡಿ ಕೊಟ್ಟಾರ. ಅವ್ರು ಅನುಷ್ಠಾನಕ್ಕೆ ಕೂತಾರ. ಅವ್ರಿಗೆ ಯಾರೇ ಏನೇ ಬಂದ್ರು ಸುಮ್ಮನೆ ಅಪ್ಪ ಅವ್ರ ಮ್ಯಾಗ ಅಪಚಾರ ಮಾಡ್ಯಾರ. ಆ ರೊಕ್ಕ ತೋತಾರ, ಇವ್ರು ರೊಕ್ಕ ತೋತಾರ, ಸುಳ್ಳು ಹೇಳೋದು ಮಾಡ್ಯಾರ. ಯಾವುದು ಸುಳ್ಳಿದು, ಯಾವುದು ಸುಳ್ಳು ಮಾಡ್ಯಾರ. ನಮ್ಮ ಅಪ್ಪರಕ್ರೆ ಒಂದು ದುಡ್ಡು ಹಿಡ್ದಿಲ್ಲ. ಎಲ್ಲದೂ ನಮ್ಗೆ ಒಳ್ಳೇದಾಗ್ಯದ. ಅಪ್ಪರ ಬಳಿ ನಾವು 1 ವರ್ಷ ಆಯ್ತು ನೋಡ್ಕೊಳ್ಕತ್ತೀನಿ. ನನಗೆ ಡಾಕ್ಟ್ರು ಎಲ್ಲಿ ಹೋಗ್ಬೇಕಾದ್ರೂ ಹೊಟ್ಟೆ ಮಕ್ಳು ಆಗಲ್ಲ ಅಂತ ಹೇಳಿದ್ರು ನಮಗೆ. ನಾನು ಅಪ್ಪರ ಬಳಿ ಇನ್ಕವ್ರಿ ನಮ್ಮ ಹೆಣ್ಮಕ್ಳಿಗೆ ನಾ ಕರ್ಕೊಂಬಂದಿಲ್ಲ. ಅಪ್ಪವ್ರ ನಂಬಿಕೆಯಿಂದ ಮ್ಯಾಗೆ ನನಗೆ ಚಲೋ ಆಗ್ಯದ. ಈಗ ಸದ್ದ ಎಲ್ಲ ಕಡೆ ಹೇಳತ್ತಾರಿಲ್ರಿ, ಸುಳ್ಳು ಎಬ್ಬಿಸ್ಯಾರಿ. ರೊಕ್ಕ ತೋತಾರ, ಅದು ತೋತಾರ, ರೊಕ್ಕ ತೋತಾರ ಸುಳ್ಳು ಹೇಳತ್ತಾರಲ್ಲ, ಅಂಥವ್ರಿಗೆ ಏನು ಹೇಳ್ತೀರಿ? ಅಂಥವ್ರಿಗೆ ಅವ್ರಿಗೆ ತಿಳಿಬೇಕ್ರಿ. ಅವ್ರಿಗೆ ತಿಳಿದವ್ರು ಅವ್ರು ಏನು ರೊಕ್ಕ ಸುಳ್ಳು ಹೇಳ್ತಾರೆ, ಅವ್ರು ಅನುಭವ ಉಣ್ತಾರೆ. ಅವರು ಅಪ್ಪವ್ರ ಮ್ಯಾಗ ಅಪಚಾರ ಮಾಡ್ತಾರಂದ್ರೆ ಅವ್ರು ಏನು ನಾವು ಏನು ಮಾಡ್ತೀವಲ್ರಿ, ಅವರು ಏನು ಉಣ್ಬೇಕು ಅವ್ರು ಉಣ್ತಾರೆ. ಅವರು ನಮಸ್ಕಾರ. ಶರಣಾರ್ಥಿಗಳು. ಜೇವರ್ಗಿ ತಾಲೂಕಿನ ಸುಕ್ಷೇತ್ರ ನಾರಾಯಣಪುರ ರಸೀದು ಮುತ್ತೆಯವರ ಬಗ್ಗೆ ಹೇಳಬೇಕಂದ್ರೆ ಏನೂ ಇಲ್ಲ. ಹಲವಾರು ಮುತ್ತೆಗಳು, ಹಲವಾರು ಶರಣರು, ಸೋಫಿ ಸಂತರು ಇದ್ದರೂ ಕೂಡ ಇಂಥ ಶರಣರಿಗೆ ನಾವು ನೋಡಿಲ್ರಿ. ನಾವು ಬರ್ಲಕತ್ತು ಒಂದು 15 ದಿವಸ ಎಷ್ಟೇ ಆಯಿತು. ನಾವು ಎಲ್ಲ ಫೇಸ್ಬುಕ್ಕಲ್ಲಿ, ಮೊಬೈಲಲ್ಲಿ ನೋಡಿದೆವು. ಇವರು ಡಾಕ್ಟ್ರು ಗ್ಯಾರಂಟಿ ಕೊಟ್ಟಿಲ್ಲ ಮಕ್ಕಳದು. 1 ವರ್ಷ, 2 ವರ್ಷ, 17 ವರ್ಷ, 20 ವರ್ಷ ಆಯಿತು ಮಕ್ಕಳಾಗಿಲ್ಲ ಅಂದ್ರೆ ಇವ್ರು ಹೆಂಗೆ ಮಕ್ಕಳು ಕೊಡ್ತಾರೆ? ಏನು ಪವಾಡ್ ಇದೆ ಅವ್ರ ಹತ್ರ? ಏನು ಪವರ್ ಇದೆ, ಏನು ಶಕ್ತಿ ಇದೆ ಅಂತ ನಾವು ನೋಡೋಕೆ ಬಂದೆವು. ಬಂದ ಮೂಲಕ ನಮಗೂ ಗೊತ್ತೈತಿ ಇಲ್ಲಿ ಏನೋ ಒಂದು ದೇವ್ರ ಕೃಪೆ. ಒಂದು 5 ದಿವಸ ಹಣ್ಣು ಹಂಪಲ ಕೊಡ್ತಾರೆ ಅವರು. ಏನೋ ಒಂದು ಮಂತ್ರದಿಂದ, ಶಕ್ತಿಯಿಂದ, ದೇವರ ಕೃಪೆಯಿಂದ ಅವರು ಅವು ಸುಕ್ಷೇತ್ರ ಇಲ್ಲಿ ಇದೇ ಊರಲ್ಲಿ ಪ್ರಾಪರು 17 ವರ್ಷ ಮಕ್ಕಳಾಗಿಲ್ಲ ಅಂತ ಹೇಳಿದರು ಅವರು. ಅವ್ರು ಬಂದು ರಸೀದ್ ಮುತ್ತೆಯವ್ರ ಹತ್ರ ಹೇಳಿದ್ರು, ನಮ್ಮ ಮಕ್ಕಳಾಗಿದ್ದಿಲ್ರಿ, ಇಲ್ಲಿ ಬಂದು ಮಾಡಕ್ಕೆ ಮಕ್ಕಳಾಯಿತು. ಆ ಹುಡುಗಗೂ ಹೆಸರೇನೋ ರಸೀದ್ ಮುತ್ತೇನೆ ಅಂತ ಇಟ್ಟಿದ್ದಾರೆ ಅಂತ ನಾವು ಕೇಳ್ಪಟ್ಟೆವು. ಕೇಳಿಪಟ್ಟಿ ಮಾಡಕ್ಕೆ ನಾವು ಏನದ ನಂಬಿಕೆಯಿಂದ ಕೆಲವೊಂದು ಮುತ್ತೆಗಳದ ಹಿಂಗನೂ ಅದಾರ. ಸುಮ್ಮನೆ ಒಂದು ಅವ್ರೊಂದು ಸೂಪ್ ಟೂಪಿಗೆ ಮುತ್ತೆ ಅದಾರದ. ಇವ್ರ ಪರಂಪರೆನಿಂದ ಬಂದಿದ್ದದ. ಇವ್ರು ಮುತ್ತೆಯನ್ನು ಹಿಡಿದು, ಇವ್ರ ಅಪ್ಪವ್ರು ಹಿಡಿದು ಇವ್ರು ಮುತ್ತೆಯನ್ನು ಹಿಡಿದು ಮೊಮ್ಮಗ ಇವರು. ಹಿಂಗೆ ಪರಂಪರೆನಿಂದ ಬಂದಿದ್ದದ ರೀ. ಇಲ್ಲಿ ಯಾವುದು ಒಂದು ಸುಳ್ಳು ಅಂಬೋದು ಇಲ್ಲ. ಇವರು ಹೆಸರು ಮ್ಯಾಗೆ, ಇವರು ಸೋಷಿಯಲ್ ID ಮ್ಯಾಗೆ ನಾನು ಅವ್ರಿಗೆ ಭೇಟಿ ಮಾಡಿಸ್ತೀನಿ, ಅವ್ರಿಗೆ ಮೀಟ್ ಮಾಡಿಸ್ತೀನಿ, ಅವ್ರ ಬಳಿ ಹೋಗಿ ನಿಮ್ಗೆ ಆಶೀರ್ವಾದ ಮಾಡಿಸ್ತೀನಿ ಅಂತ ಏನೋ ಸುಳ್ಳು ಆರೋಪನೆಯಿಂದ ದುಡ್ಡು ತಿಂದಿದ್ದಾರೆ. ಅವ್ರಿಗೆ ಇವತ್ತೆಲ್ಲ ನಾಳೆಗೆ ಅನುಭವ ಆಗ್ತದೆ ದೇವರ ಶಕ್ತಿಯಿಂದ. ಅದಕ್ಕೆ ಇವಾಗ 5 ದಿವಸ ಇವ್ರ ಅನುಷ್ಠಾನ ಕೂತಾರೆ. ಇವ್ರ ಮನೆ ಸಲುವಾಗಂತ ಏನು ಕೂತಿಲ್ಲ. ಅವರು ಜನರ ಸೇವೆ ಮಾಡಬೇಕು. ಇದಕ್ಕಿಂತ ನಾನು ಹೆಚ್ಚು ಒಳ್ಳೆಯದು ಮಾಡಬೇಕು, ಜನರಿಗೆ ನಾನು ಉಳಿಸ್ಬೇಕು. ಯಾರೇ ಅಪ್ಪ ಅಂತ ನನ್ನ ಬಳಿ ಬಂದವರಿಗೆ ಏನೇ ಒಂದು ಕಷ್ಟ ಇರಲಿ, ಇವತ್ತು ಸಣ್ಣದಿರಲಿ, ದೊಡ್ಡದೇ ಇರಲಿ, ಏನೇ ಇರಲಿ, ಬಂದವ್ರಿಗೆ ಅವ್ರಂತಾರೆ ಒಳ್ಳೇದು ಮಾಡಿ ಕಳ್ಸೋಂಥ ಶಕ್ತಿ ನನ್ನ ಬಳಿ ಕೊಡುವಂತ ಭಗವಂತನ ಬಳಿ ಬೇಡ್ಕೊಂಡು ಅವ್ರು ಇವತ್ತು ಅವರು ಮುಳ್ಳಿನ ಹಾಸಿಗೆ ಅಲ್ಲ, ಗುಲಾಬಿ ಹೂವಿನ ಹಾಸಿಗೆ ಅಂತ ನಾವು ಕೇಳ್ಕೊಬೇಕು ಅಷ್ಟೇ. ಅವ್ರಿಗೆ ನಿಮಗೆ ಮುಳ್ಳಾಗಿರ್ಬೇಕು, ಅವ್ರಿಗೆ ಗುಲಾಬಿ ಹೂವಿನ ಹಾಸಿಗೆ ಅದಾರ. ಇದು ಅದಕ್ಕೆ ಯಾರೇ ಬಂದರು, ಎಂಥವರೇ ಬರಲಿ, ಇದು ಅವರು ಸ್ವತಃ ಅವರು ಅನುದಾನ ನಿಂತ ಇಲ್ಲಿ ಮಠದ ಟ್ರಸ್ಟ್ ನಿಂತ ಅವರು ಪ್ರಸಾದ ಮಾಡ್ತಾರೆ. ಗುರುವಾರ ಆಯಿತು, ಅಮಾಸಿಗೆ ಆಯಿತು. ನಾವು ನೋಡಿದೆವು, ಮೊನ್ನೆ ಅಮಾಸಿಗೆ ಬಂದಿದ್ದೆವು. 1000 ಜನ ಇದ್ದರು. ಒಂದು ದಿನ ಅಮಾಸಿಗೆ ಬಂದವ್ರು 3 ದಿವಸ ಅವ್ರು ದೇವ್ರು ಹೇಳ್ತಾರೆ. ಆದ್ರೆ ಪಾಪ ಗೋವಾ ನಿಂತು ಬರ್ತಾರೆ, ಬೊಂಬೈ ನಿಂತು ಬರ್ತಾರೆ, ಎಲ್ಲೋ ಒಂದು ಇಲ್ಕಾಲ್ನಿಂದ ಬರ್ತಾರೆ.
ಆಂಧ್ರ ನಿಂತ ಬರ್ತಾರೆ, ಯಪ್ಪ ನಂದು ಹಿಂಗದ, ಯಪ್ಪ ನನ್ಗೆ ಹಿಂಗದ, ನಮ್ಮ ಮೊಮ್ಮಗಳಿಗೈತೆ, ನನ್ನ ಮಗಳಿಗೈತೆ, ನನಗೆ ಹಿಂಗಾಯ್ತು. ಆದರೂ ಕೂಡ ಯಾರು ಬಂದ್ರು ಖಾಲಿಗೆಲ್ಲ ಕಳಿಸಿಲ್ಲ. ನಿನ್ಗೆ ಆರಾಮ ಆಗ್ತದೆ ಅಂತ ಕಳಿಸಿದ್ರು ಒಳ್ಳೆ ಮತ್ತೊಂದು ಗುರುವಾರ ಬಂದು ನನಗೆ ಆರಾಮಾಗ್ಯದ ಅಂತ ಹೇಳ್ಯಾರ. ಅದ್ರಾಗ ಸ್ಪೆಷಲಿ ಏನಪ್ಪ ಅಂದ್ರೆ ಇಲ್ಲಿ ಕ್ಯಾನ್ಸರ್ ಪೇಷೆಂಟು ಯಾವುದಾದ್ರೂ ಒಂದು ಮಠದಾಗಲಿ ಗುಡಿದಾಗಲಿ ಕ್ಯಾನ್ಸರ್ ಪೇಷೆಂಟ್ ಆರಾಮಾಗಿ ನಾವು ನೋಡಿಲ್ಲ. ಯಾಕಂದ್ರೆ ನಾವು ಒಂದು ಸ್ವಲ್ಪ ನೋಡ್ಬೇಕಾದ್ರೆ ಎಲ್ಲ ಶರಣರು ಸೋಫಿ ಸಂತರು ಸ್ವಾಮಿಗಳ ಮೇಲೆ ತಿರುಗಾಡಿದ್ ನೋಡಿದ ಅನುಭವ. ಇಲ್ಲಿ ಕ್ಯಾನ್ಸರ್ ಆಗ್ಯದತ್ತಪ್ಪ ಅಂತ ಬಂದವರಿಗೆ ಅವ್ರಿಗೆ ಒಂದು ಔಷಧಿ ಒಂದು 5 ದಿನಸ ಹಣ್ಣು ಕೊಟ್ಟು ಅವ್ರಿಗೆ ಕಳಿಸಿದ್ದಾರೆ. ಮತ್ತೊಂದು ಗುರುವಾರ ಬಾರಪ್ಪ ಅಂತ ಹೇಳಿ ಅವ್ರಿಗೆ ಒಂದೇ ಗುರುವಾರ ಅಲ್ಲ 2 ಗುರುವಾರ ತಿರುಗಾಡಿ ಬಂದ್ರೆ ನಾನು ಕ್ಯಾನ್ಸರ್ ಆರಾಮಾಗ್ಯದ್ರಿ, ನಾನು ರಿಪೋರ್ಟ್ ತೆಗ್ದೀನಿ, ಡಾಕ್ಟರ್ ಆಪ್ರೇಷನ್ ಮಾಡ್ಬೇಕಂದಿದ್ದ, ನಿಂಬಲ್ಲಿ ಬಂದು ಹೋದ ಮೂಲಕ ನನಗೆ ಡಾಕ್ಟರ್ ಏನೂ ಇಲ್ಲ ನಾರ್ಮಲ್ ಅಂತ ಹೇಳೇನ್ರಿ. ಅದು ಬಂದು ಇಲ್ಲಿ ಮುತ್ಯಾರ ಹತ್ರ ಆಶೀರ್ವಾದ ಪಡ್ಕೊಂಡು ಹೋಗಿದ್ದು ನಾವು ಕಣ್ಣಾರ ನೋಡಿದ್ದೇವ್ರಲ್ಲಿ. ಅದಕ್ಕೆ ಇಂಥ ಮುತ್ಯಾರು ಇಂಥದ್ದು ಒಂದು ದರ್ಗಾದ ಹತ್ರ ಈಗ ಯಾವ್ದಾದ್ರು ಒಂದು ಸುಳ್ಳು ಆರೋಪ ಕೊಡ್ತಾರೆ, ಅವ್ರು ಹಂಗ ಇವ್ರು ಹಿಂಗ ಅಂತಿ. ಆದ್ರೆ ರಿಯಾಲಿಟಿದು ಮುಳ್ಳದ ರೀ. ಯಾವುದೋ ರೀತಿ ಯಾವುದೇನು ಕಲಬೆ ಇಲ್ಲ, ಯಾವುದೊಂದು ಮಿಕ್ಸ್ ಇಲ್ಲ. ಕೆಲವೊಬ್ರು ಏನದ ಒಂದು ಹಾಸಿಗೆ ಹಾಕಿ ಒಂದು ಮುಳ್ಳಿನ ಮ್ಯಾಗ ಕೂತೀನಿ ಅಂತ ಹೇಳ್ತಾರೆ. ಬೇಕಾದ್ರೆ ಕೈ ಬಂದು ಚುಚ್ಕೊಂಡು ನೋಡ್ಬೋದು, ಇದು ರಿಯಲ್ ಅದ ಪ್ಲಾಸ್ಟಿಕ್ ಅದ ಅಂತಿ. ಅದಕ್ಕೆ ಅಪ್ಪೋರು ಇಂಥವ್ರ ಮಠದ್ದು ಇಂಥದ್ದು ಒಂದು ಚಿಕ್ಕ ವಯಸ್ಸಲ್ಲಿ ಅವ್ರಿಗೆ ಏನು ಒಂದು ದೇವರು ಒಂದು ನಾಲೆಜ್ ಕೊಟ್ಟಿದ್ದಾನೆ, ಏನೋ ಒಂದು ಅವ್ರಿಗೆ ಬುದ್ಧಿ ಶಕ್ತಿ ಕೊಟ್ಟಿದ್ದಾನೆ. ಅವ್ರ ಜನರಿಗೋಸ್ಕರವಾಗಿ 5 ದಿವಸ ಅವ್ರ ಅನುಷ್ಠಾನಕ್ಕೆ ಕೂತಿದ್ದಾರೆ. ನನ್ನ ಹೆಸರು ನಬಿ ಸಾಬ್ ಅಂತ ರೀ, ಜವರಿಗೆ ತಾಲೂಕು ಸೊನ್ನೆ.